ಮೆಚ್ಚಿಸುವಂತ ಒಂದು ಚಿತ್ರ ಅಂತ ಹೇಳ್ಬೋದು. ಶಿವಣ್ಣ ಆಕ್ಟಿಂಗ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಕ್ಟಿಂಗ್ ಆಗಿರ್ಬೋದು, ಹಾಗೂ ಉಪೇಂದ್ರ ಅವರ ಆಕ್ಟಿಂಗ್ ಆಗಿರ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳಿಗೆ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು 3ನೇ ಚಿತ್ರ, ಲವಕುಶ ಆಗಿ ಮಾಡಿದ್ದಾರೆ, ಪ್ರೀತ್ಸ ಮಾಡಿದ್ದಾರೆ. ಇದಾದ್ಮೇಲೆ 45 ಚಿತ್ರ. ಈ 45 ಚಿತ್ರ ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ದಾಖಲೆ ಆಗುತ್ತೆ ಅಂತ ಹೇಳ್ಬಲ್ಲೆ ಸರ್. ಜೈ ಶಿವಣ್ಣ. ಪ್ರತಿಯೊಬ್ಬರು ಬಂದು ಕೂಡ ಈ ಸಿನಿಮಾ ಲೈವ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಟಿವಿಲಿ ಆಗಲಿ, ಇವಾಗ ಆಲ್ರೆಡಿ ನಡೀತಾ ಇದೆ ಫ್ಯಾನ್ಸ್ ವಾರ್ ಆಗಿರ್ಬೋದು, ಇನ್ನೊಂದು ವಾರ ಆಗಿರ್ಬೋದು. ಆ ವಾರ ಎಲ್ಲ ಏನು ಇಲ್ಲ, ಆದ ಕಾರಣಕ್ಕೂ ಪೈರಸಿ ಮಾಡಬಾರ್ದು ಅನ್ನೋದನ್ನ ಒಂದೇ ಒಂದು ತಿಳ್ಕೊಂಡು ಹೇಳಿದ್ದಾರೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಈ ಕನ್ನಡ ರಾಜ್ಯೋತ್ಸವ ನಂಬರ್ 1 ಮಾತ್ರ ಆಗಕ್ಕೆ ಹೋಗ್ಬೇಡಿ, ನವೆಂಬರ್ 1 ಅಂತ ಹೋಗ್ಬೇಡಿ, ನಂಬರ್ 1 ಮಾಡಿ ಕನ್ನಡ ರಾಜ್ಯೋತ್ಸವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಆಸ್ ಯೂಶುವಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ಬಂದು ಥಿಯೇಟ್ರಲ್ಲಿ ನೋಡಿ. ಜೈ ಮೂವಿ ತುಂಬ ಚೆನ್ನಾಗಿದೆ. ಅಂದರೆ ಮನುಷ್ಯ ಯಾವಾಗಲೂ ಪಾಪಕರ್ಮ ಮಾಡ್ತಾನೆ ಇರ್ತಾನೆ. ಆದರೆ ಗರುಡ ಪುರಾಣ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ, ಗೊತ್ತಿರುತ್ತೆ ಮುಂದೆ ನಮ್ಮನ್ನು ನರಕಲೋಕದಲ್ಲಿ ಹಂಗೆ ಮಾಡ್ಬೋದು, ಸ್ವರ್ಗಲೋಕದಲ್ಲಿ ಹಂಗೆ ಮಾಡ್ಬೋದು ಅಂತ. ಯಾವುದೂ ಇಲ್ಲ. ಇರೋ ಲೈಫಲ್ಲಿ ಒಳ್ಳೆ ಕೆಲಸ ಮಾಡಿ. ಆಮೇಲೆ ಈ ಫಿಲಮಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ಒಬ್ಬ ಮನುಷ್ಯ ಯಾವಾಗ ಒಂದು ತಪ್ಪು ಮಾಡ್ತಾನೋ ಆವಾಗ ದೇವರೇ ದಾರಿ ತೋರಿಸಿ ನೀನು ಮಾಡಿರೋ ತಪ್ಪು ಅಂತ ತಿಳಿಸ್ತಾರೆ. ಅದು ನರ್ಕಲೋಕ ಮತ್ತು ಸ್ವರ್ಗಲೋಕ ಎರಡು. ಉಪೇಂದ್ರ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಶಿವಣ್ಣ ಶಿವನಾಗಿ, ಉಪೇಂದ್ರ ಯಮಧರ್ಮನ ರಾಯ ಆಗಿ, ರಾಜ್ಬಿ ಶೆಟ್ಟಿ ಅವ್ರಿಗೆ ಒಳ್ಳೆ ಬುದ್ಧಿ ನೀತಿ ಕಲಿಸ್ಕೊಡ್ತಾರೆ. ಥ್ಯಾಂಕ್ ಯು. ಶಿವಣ್ಣ ಅವ್ರದ್ದು ಶಿವ ಎಷ್ಟೊಂದು ರೂಪಗಳನ್ನ ಒಂದೇ ಸರಿ ತೋರಿಸ್ತಾರೆ. ಅಂದರೆ ಹೆಣ್ಣಿನ ರೂಪ ಆಗಿರ್ಬೋದು, ಶಿವಂದು ಎಷ್ಟೊಂದು ಟೈಪ್ಸ್ ಇರುತ್ತಲ್ಲ, ಅದೆಲ್ಲ ಟೈಪ್ಸು ಒಂದೇ ಶಾರ್ಟಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ತೋರಿಸ್ತಾರೆ. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸರ್ ಸ್ಟಾರ್ ವಾರ್ ಸರ್, ನಾವು ಅಷ್ಟೊಂದು ದೊಡ್ಡವರಲ್ಲ ಸರ್ ಮಾತಾಡೋಕ್ಕೆ. ಆದರೆ ನಾನು ಎಷ್ಟು ಫ್ಯಾನೆ. ಆದರೆ ಕನ್ನಡ ಇಂಡಸ್ಟ್ರಿ ಅಂದರೆ ಎಲ್ಲ ಪಿಕ್ಚರು ನೋಡಲೇಬೇಕು. ಅಂದರೆ ಇವಾಗ ಈ ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ಯಾಕಂದರೆ ಅರ್ಜುನ್ ಜನ್ಯ ಅವರೆಲ್ಲರೂ ಕಷ್ಟಪಟ್ಟು ಫಿಲಮ್ ತೆಗೆದಿರ್ತಾರೆ. ಫಿಲಮ್ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ನೆಗೆಟಿವ್ ಕಮೆಂಟ್ಸ್ ಮಾಡೋ ಬದಲು ನೋಡಬೇಡಿ, ಚೆನ್ನಾಗಿಲ್ಲ ಅಂದರೆ ನೋಡೋಕೆ ಹೋಗ್ಬೇಡಿ. ಆದರೆ 4-5 ಜನಕ್ಕೆ ಚೆನ್ನಾಗಿಲ್ಲ ಹೋಗ್ಬೇಡಿ ಅಂತ ಹೇಳ್ಬಾರ್ದು, ನೋಡಬೇಡಿ ಚೆನ್ನಾಗಿಲ್ಲ. ಆದರೆ 45 ಮೂವಿ ಅಂತೂ 4-5 ದಿನ, ಬರೀ 4-5 ದಿನ ಅಲ್ಲ, 100 ದಿನ ಓಡೋಷ್ಟು ಪಿಕ್ಚರ್ ಇದೆ. ಚೆನ್ನಾಗಿದೆ ನೋಡಿ. ಎಂತೆಂಥ ಸಿನಿಮಾನ ನೋಡ್ತೀರಾ, ದಯವಿಟ್ಟು ಈ ನಿಮ್ಮ 45 ಚಿತ್ರನ ಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ಶಿವನೇ ಒಂದು ಈ ಚಿತ್ರಕ್ಕೆ ಶಿವಣ್ಣ ಮಾಡಿರೋ ಪಾತ್ರಕ್ಕೆ ನಿಜವಾಗ್ಲೂ ಶಿವಣ್ಣನೇ ಬಂದು ನಿಜವಾಗ್ಲೂ ಶಿವ ಬಂದು ಹೆಮ್ಮೆ ಪಡಬೇಕು. ನನ್ನ ಬಗ್ಗೆ ಈ ತರ ಒಂದು ಸಿನಿಮಾ ತೆಗೆದಿದ್ದಲ್ಲ ಅಂತ ಆ ಶಿವನೇ ಬಂದು ಆ ಶಿವಣ್ಣಂಗೆ ಒಂದು ಬೆನ್ನು ತಟ್ಟಿ ಅವ್ರಿಗೆ ಮತ್ತೆ ಆಯುಷ್ ಗಟ್ಟಿ ಮಾಡಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಶಿವಣ್ಣಂಗೆ. ಯಾಕಂದ್ರೆ ಅವರು ಕ್ಯಾನ್ಸರ್ ಮುಕ್ತವಾಗಿದ್ರು. ಆ ಶಿವನೇ ಬಂದು ಈ ಸಿನಿಮಾ ತೆಗೆದಿರತ್ತೆ ಅವ್ರನ್ನ ಗುಣಮುಖರಾಗಿದ್ದಾರೆ ಅಂತ ಶಾಟ್ ಮಾಡಕ್ಕೆ ನಾನು ಹೇಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ರಾಜ್ ಕುಟುಂಬದ ಅಭಿಮಾನಿ ಹಾಗೂ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಶ್ರೀನಿವಾಸ್ ಮಾತಾಡ್ತಾ ಇರೋದು. ನಿಜವಾಗ್ಲೂ ನೀವು ಕನ್ನಡಕ್ಕೆ, ಕನ್ನಡ ನಾಡಿಗೆ, ಕನ್ನಡ ನುಡಿಗೆ ಬೆಲೆ ಕೊಡೋದಾದ್ರೆ ನಿಜವಾಗ್ಲೂ ಈ 45 ಚಿತ್ರನ ಬಂದು ನೀವೆಲ್ಲ ಕುಟುಂಬ ಸಮೇತರ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರನು. ಈ ಚಿತ್ರ ಬಂದು ತಾವೆಲ್ಲ ನೋಡಬೇಕು. ಆದಷ್ಟು ಜಲ್ದಿನೇ ನೋಡಿ. ಇಂಥ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಇಡೀ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡಿ. ಈ ಶಿವಣ್ಣನ್ಗೆ ನಾವೆಲ್ಲ ಶಕ್ತಿಯಾಗಿ ನಿಂತ್ಕೊಂಡು ಇನ್ನೂ 10 ಫಿಲಮು 100 ಫಿಲಮು ತೆಗೆಯೋ ಥರ ಶಕ್ತಿ ನಾವು ಆಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಅಪ್ಪು ಬಾಸ್, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ರಾಜಣ್ಣಂಗೆ ಜೈ, ಪುನೀತ್ ಅಣ್ಣಂಗೆ ಜೈ, ಶಿವಣ್ಣಂಗೆ ಜೈ. ನಿಜವಾಗ್ಲೂ ಕನ್ನಡದ ಜನತೆ ಎಲ್ಲರೂ ಬಂದು ಕುಟುಂಬ ಸಮೇತ ಬಂದು ಪಿಕ್ಚರ್ ನೋಡಬೇಕು ಅಂತ. ಇದು ಇಂಥ ಪಿಕ್ಚರ್ ಮುಂದೆ ಬಂದಿಲ್ಲ, ಹಿಂದೇನು ಬರಲ್ಲ. ಒಂದು ಒಳ್ಳೆ ಚಿತ್ರವನ್ನು ಅರ್ಜುನ್ ಜನ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಬರೀ ಮ್ಯೂಸಿಕ್ಗೆ ಮಾತ್ರ ಸಹಿ ಅಂದ್ಕೊಂಡಿದ್ವಿ, ಅವರು ಮ್ಯೂಸಿಕ್ಗೂ ಸಹಿ, ನಿರ್ದೇಶನಕ್ಕೂ ಸಹಿ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕೊನೆ ಲಾಸ್ಟ್ ಅರ್ಧ ಗಂಟೆ ಕ್ಲೈಮ್ಯಾಕ್ಸ್ ಮಾತ್ರ ಚಲನಚಿತ್ರ ನೋಡೋರಿಗೆ ಒಂದು ಮೈ ರೋಮಾಂಚನ ಅನಿಸುತ್ತೆ ಅಂತ ಹೇಳ್ಬೋದು. ನಾವು ಬರೀ ಶಿವಣ್ಣ ಅಂತ 11 ಅವತಾರ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿ ಬಂದಿದೆ ಸರ್. ಸೂಪರ್ ಆಗಿದೆ. ಶಿವಣ್ಣ ಎಂಟ್ರಿ, ಉಪೇಂದ್ರ ಸರ್ ಎಂಟ್ರಿ ಮಸ್ತಾಗಿದೆ ಸರ್, ಮಸ್ತಾಗಿದೆ. ಅಂದ್ರೆ ಇಷ್ಟು ದಿನ ಬರೀ ಮ್ಯೂಸಿಕ್ ಹೊಡ್ಕೊಂಡಿದ್ದ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋನೆ. ಕತೆ ಕದರಾಗಿದೆ, ಸಖತ್ತಾಗಿದೆ, ವಂಡರ್ಫುಲ್ ಮೂವಿ. ಇನ್ನೂ ಒಂದ್ಸಲ ನೋಡ್ಬೇಕು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಜೈ ಶಿವಣ್ಣ, ಜೈ ಉಪೇಣ. ಓಕೆನಾ ಸರ್? ಯಾಕೆ ಸರ್ ಈ 45 ಸಿನಿಮಾ ನೋಡಕ್ ಬರ್ಬೇಕು? ಡೈರೆಕ್ಷನ್ ಕ ಮಾಸ್ಟರ್, ಆಕ್ಷನ್ ಕ ಲೀಡರ್ ಉಪೇಣ ಮತ್ತೆ ಶಿವಣ್ಣ ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡೋರೆ ನೋಡಕ್ ಬರಲೇಬೇಕು. ಯಾಕಂತ ಕೇಳಿದ್ರೆ
ಯಾಕಂತ ಕೇಳಿದ್ರೆ ಅವರಿಬ್ಬರು ಮಾಡಿರೋಂಥ ಸಿನಿಮಾಗಳು ಸಿನಿ ರಂಗದಲ್ಲಿ ಚರಿತ್ರೆ ಬರ್ದಿವೆ ಸಾರ್. ಸಿನಿಮಾದಲ್ಲಿ ಓಮ್ ಮ್ಯೂಸಿಕ್ ಒಂದು ಕೊಟ್ಟವ್ರೆ, ಸಿನಿಮಾದ ಓಮ್ದು ಇಷ್ಟು ರಿಪೀಟ್ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಲಾಂಗ್ ತೋರಿಸಿದ್ದು ಶಿವಣ್ಣ, ಆದ್ರೆ ಹಿಡಿಸಿದ್ದು ಉಪ್ಪೇಣ. ಅವ್ರ ಡೈರೆಕ್ಷನ್ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ, ಶಿವಣ್ಣ ರೆಕಾರ್ಡ್ ಯಾರು ಕ್ರಾಸ್ ಮಾಡೋಕ್ಕಾಗಲ್ಲ. ಶಿವಣ್ಣ ಆಲ್ರೌಂಡರ್ ಆಕ್ಟರ್, ಉಪ್ಪೇಣ ಆಲ್ ಇಂಡಿಯನ್ ಆಕ್ಟರ್ ಸರ್. ಇವ್ರ ಜೊತೆ ಶಿವನ್ ಪೂಜೆ ಕರಡಿ ಬಿಟ್ಟಂಗೆ ರಾಜಬಿ ಶೆಟ್ಟಿನ ಅರ್ಜುನ್ ಜನ ಇಟ್ಟವ್ರೆ. ಒಂದೇ ಸ್ಕ್ರೀನ್ ಮೂವರು ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ್ ನೋಡ್ದಂಗೈತೆ, ಸಖತ್ತಾಗಿದೆ. ಸಿನಿಮಾದಲ್ಲಿ ಮ್ಯೂಸಿಕ್ ತಗೊಳ್ಳಿ, ಗ್ರಾಫಿಕ್ಸ್ ತಗೊಳ್ಳಿ, ಡೈಲಾಗ್ ತಗೊಳ್ಳಿ, ಡಿಸೈನಿಂಗ್ ತಗೊಳ್ಳಿ, ವಾವ್ ಏನ್ ಸರ್ ಆ ರೇಂಜ್ ಇದೆ, ಸಖತ್ತಾಗಿ ಮಾಡೋಣ. ಅಂದ್ರೆ ಇಷ್ಟು ದಿನ ಬರೀ ಮ್ಯೂಸಿಕ್ ಕೊಡ್ಕೊಂಡಿದ್ದೆ ಅರ್ಜುನ್ ಜನ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋದ್ರೆ ಕತೆ ಕದರಾಗಿದೆ. ಶಿವಾನಿ ಎಂಟ್ರಿ ಸೀನ್ಸ್ ಆಗಿರ್ಬೋದು, ಉಪ್ಪೇಣ್ಣ ಡಿಸೈನಿಂಗ್, ಅವ್ರು ಹೊಡೆಯಂತ ಸಿಗರೇಟ್ಸ್ ಆಗಿರ್ಬೋದು ಸರ್, ಸಖತ್ತಾಗಿದೆ. ಟೋಟಲಿ ಎಲ್ಲ ಬಂದು ನೋಡಿದ ಸಿನಿಮಾ. ಜೈ ಶಿವಣ್ಣ, ಜೈ 45 ಸರ್. ಸರ್ ಶಿವಾನಂದು ಸರ್ ಎಂಟ್ರಿ ಸೀನ್ಸು ಮತ್ತು ಅವ್ರು ಗೆಟಪ್ಸ್ ಹಾಕಿದ್ರೆ ದಶಾವತಾರ ಅಂತ ಹೇಳ್ಬೋದು. ಏನು ಸರ್ ಅಷ್ಟು ಅವತಾರಗಳು, ಮತ್ತು ಆ ಶಿವಾನಂದು ಆ ಎಂಟ್ರಿ ಹೇಳುವಂಥ ವರ್ಡ್ಸ್ ಆಗಿರ್ಬೋದು, ಮತ್ತು ಸಿನಿಮಾದಲ್ಲಿ ಇಟ್ಟಿರೋದು ಕಾನ್ಸೆಪ್ಟ್ ಆಗಿರ್ಬೋದು ಸಖತ್ತಾಗಿದೆ. ಆ ಉಪ್ಪೇಣ್ಣ ಮತ್ತು ಅವರಿಬ್ಬರ ನಡುವೆದಲ್ಲಿ ಏನೋ ಒಂದು ಫೈಟಿಂಗ್ ಆಗಿರ್ಬೋದು ಸರ್, ಎಲ್ಲ ಟೋಟಲ್ ವಂಡರ್ಫುಲ್ ಆಗಿದೆ. ನೋಡ್ತಾ ಇರ್ಬೇಕಾದ್ರೆ ಎಲ್ಲೂ ಬೋರ್ ಆಗೋದಿಲ್ಲ. ಆ ರೇಂಜ್ಗೆ ಎತ್ಕೊಂಡು ಹೋಗೋರು ಅರ್ಜುನ್ ಜನ. ಫಸ್ಟ್ ಟೈಮ್ ಮಸ್ತಾಗಿ ಮಾಡ್ತೀನಿ. ಅರ್ಜುನ್ ಜನಾಗಿ ಹೇಳ್ತೀನಿ ಸರ್, ಮ್ಯೂಸಿಕ್ ಕೊಡದೆ ಸಾಕು, ನಿಮ್ಮ ಮ್ಯೂಸಿಕ್ ನಾವು ಕೇಳಿದ್ವಿ, ಇನ್ಮೇಲೆ ಡೈರೆಕ್ಷನ್ ಮಾಡಿ ಇಂಥ ಸಿನಿಮಾಗಳು ಇನ್ನೊಂದಷ್ಟು ಬರಲಿ. ಜೈ ಅರ್ಜುನ್ ಜನ. ಫಿಲಮ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಿಲಮ್ಸ್ ನೋಡಿದ್ದೀನಿ. ಶಿವರಾಜ್ ಕುಮಾರ್ ಸರ್ದೇ ಆಗಲಿ, ಉಪೇಂದ್ರದೇ ಆಗಲಿ, ಯಾವುದೇ ಫಿಲಮ್ ರಿಲೀಸ್ ಆದ್ರೂ ನಾನು ಫಸ್ಟೇ ಬಂದು ನೋಡ್ತೀನಿ ಸರ್. ನನ್ನ ಫ್ಯಾಮಿಲಿ ಸರ್ ಆಯ್ತಾ. ಥ್ಯಾಂಕ್ ಯು ಸರ್. ಸರ್ ಅವರು ಹೇಳೋಂಗೆ ಇಲ್ಲ ಸರ್, ಆ್ಯಕ್ಟಿಂಗ್ ಅಂದರೆ ಅವ್ರು ಟಾಪ್ 1 ಇದ್ದಾರೆ ಇವಾಗ. ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್. ರಾಜಬಿ ಶೆಟ್ಟಿ ಅವ್ರ ಬಗ್ಗೆ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇಳೋದಕ್ಕಾಗೋದಿಲ್ಲ. ಬಹಳ ನಮ್ಮ ಹೇಗೆ ಜಾಗೃತಿ ವಹಿಸಬೇಕು ಜೀವನದಲ್ಲಿ, ರಸ್ತೆ ಸರ್ಕಾರ ನಿಯಮಗಳು ಹೇಗೆ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾಗಿ ಮಾಹಿತಿ